क्षिप्त पश्चास्वलीलं शतमतलमते योजनानां सौच्छ स्थावद्विस्तारवंशः पितुलललैव ವ್ಯಗ್ರಬುದ್ಧ್ಯಾ ತ್ವಯಾತಃ. ಆಹಾ, ಏನು ಶ್ಲೋಕ! ಹಣಮಪ್ಪನ ಶಕ್ತಿ ತುಂಬಿ ತುಂಬಿ ತುಳುಕ್ಲಿರ್ತದೆ ಈ ಶ್ಲೋಕದೊಳಗೆ. ಎಷ್ಟು ವರ್ಣನೆ ಮಾಡ್ಯಾರಂದ್ರೆ, ಸಂಜೀವಿನಿ ಪರ್ವತವನ್ನ ತರಲಿಕ್ಕೆ ಮುಖ್ಯ ಪ್ರಾಣ ದೇವರು ಹೋಗ್ತಾರೆ, ಅದನ್ನೇನೋ ತಗೊಂಡು ವಾಪಸ್ಸು ಬರ್ತಾರೆ. ಮೂರ್ಛೆ ಹೋದ ಲಕ್ಷ್ಮಣನು ಆ ಸಂಜೀವಿನಿಯಿಂದ ವಾಪಸ್ ಮತ್ತೆ ಬದುಕಿ ಉಳಿತಾರೆ. ಆಮೇಲೆ ಜಾಂಬುವಂತ ಹನುಮದೇವರಿಗೆ ಹೇಳ್ತಾನಂತ, ಏನಂದ್ರೆ, ಅಪ್ಪ ಸ್ವಾಮಿ, ಸಂಜೀವಿನಿ ಪರ್ವತವನ್ನೇನೋ ತಗೊಂಡು ಬಂದು, ಇನ್ನ ನಮ್ಮ ಕರ್ತವ್ಯ ಏನಂದ್ರೆ ಎಲ್ಲಿಂದ ವಸ್ತು ತಂದಿರ್ತೀವಲ್ಲ ಪುನಃ ಅಲ್ಲೇ ಆ ವಸ್ತುವನ್ನ ಸೇರಿಸುವುದು ನಮ್ಮ ಕೆಲಸ. ಅದನ್ನ ಅರ್ಧ ಕೆಲಸ ಮಾಡಬೇಡ, ಇದನ್ನು ಒಯ್ದು ಮತ್ತೆ ಪುನಃ ಅಲ್ಲಿ ಇಟ್ಟು ಬರ್ಬೇಕು ನೀನು ಅಂತ ಹೇಳಿದಾಗ, ಹನುಮದೇವರು ಕ್ಷಿಪ್ತ ಪಶ್ಚಾಸ್ವಲೀಲಂ ಶತಮತಲಮತೆ, ತಮ್ಮ ಎಡಗಾಲಿನ ಕಿರು ಬೆರಳಿನಿಂದ ಅದನ್ನ ಸುಮ್ಮನೆ ಹಾಗೆ ಸ್ಪರ್ಶ ಮಾಡ್ತಾರಂತ. ಸ್ಪರ್ಶ ಮಾಡಿದ ತಕ್ಷಣ ಆ ಏನು ಸಂಜೀವಿನಿ ಪರ್ವತವಿತ್ತಲ್ಲ, ಅದೇ ಜಾಗದಲ್ಲಿ ಮುಖ್ಯ ಪ್ರಾಣದೇವರು ತಂದ ಜಾಗದಲ್ಲಿಯೇ ಕರೆಕ್ಟ್ ಕಟ್ಟು ಮಾಪ್ ಹೆಂಗದ ಹಂಗ ಹೋಗಿ ಪುನಃ ಕೂತು ಬಿಡ್ತಂತ. ನೋಡ್ರಿ, ಎಂತಹ ಶಕ್ತಿ ನಮ್ಮ ಮುಖ್ಯ ಪ್ರಾಣದೇವರು. ಸುಮ್ಮನೆ ಹೇಳಿಲ್ಲ, ಅಹುದೋ ಹನುಮಂತ ನೀನಹುದೋ ಬಲವಂತ. ಜೈ ಶ್ರೀರಾಮ್, ಜೈ ಬಜರಂಗ್ ಬಲಿ.